ನಾವ್ ಯಾಕೆ ಇಬ್ಬರೇ ಇದೀವಿ, ಲೈಕ್ ಈ ತರ ಎಲ್ಲ ತುಂಬಾ ಜನ ಕೇಳಿದೀರಾ. ಏನು ಮಾಡಕ್ಕಾಗಲ್ಲ, ನಮ್ ಜನ ನಮ್ಗೆ 100% ಸಪೋರ್ಟ್ ಕೊಟ್ಟೆ ಕೊಡ್ತಾರೆ. ನನ್ನ ಮಗಳು ನಾಮಕರಣಕ್ಕೆ ನಿಮ್ಮನ್ನು ಇನ್ವೈಟ್ ಮಾಡೋಣ ಅಂತ ಪ್ಲಾನ್ ಮಾಡಿದೀವಿ. ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಗೆ ತುಂಬಾ ಚೆನ್ನಾಗಿ ಪ್ರೀತಿ ಕೊಟ್ಟಿದ್ದೀರಾ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಚ್ಚು ಬಾಪು ಯೂಟ್ಯೂಬ್ ಚಾನಲ್. ಸೊ ಇದು ನಮ್ಮ ಹೊಸ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಹೊಸ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾಗಿ ವೆಲ್ಕಮ್ ಅಂಡ್ ಸ್ವಾಗತ. ಸೊ ಏನಕ್ಕೆ ಹೊಸ ಚಾನಲ್ ಓಪನ್ ಮಾಡ್ತಾ ಇದೀವಿ ಅಂತ ಅಂದ್ರೆ, ನಮ್ಮ ಹಳೆ ಯೂಟ್ಯೂಬ್ ಚಾನಲ್ ಪ್ರಾಬ್ಲಮ್ ಆಗಿದೆ. ಅದು ಸ್ವಲ್ಪ ಸ್ಟ್ರೈಕ್ಸ್ ನಡೀತಾ ಇದೆ. ಅದು ಏನಕ್ಕೆ ಏನಾಗಿದೆ ಅದನ್ನೆಲ್ಲ ಒಂದು ಡಿಜಿಟಲ್ ಅವ್ರಿಗೆ ಕೊಟ್ಟು ಸೊ ಅದನ್ನ ನೋಡಿಸ್ತಾ ಇದೀವಿ ಏನಾಗಿದೆ ಅಂತ. ಸೊ ಕಂಪ್ಲೇಂಟ್ ರೈಸ್ ಮಾಡಿದೀವಿ, ಅಪೀಲ್ ಕೂಡ ಹಾಕಿದೀವಿ ಅಂಡ್ ರಿವ್ಯೂ ಕೂಡ ನಾವು ಕೇಳಿದೀವಿ ಏನಾದ್ರು ಏನ್ ಪ್ರಾಬ್ಲಮ್ ಏನು ಅಂತ. ಇನ್ನ ಅದು ಅದಕ್ಕೇನೆ ಇವಾಗ ಅಲ್ಲೇನಾದ್ರೂ ಅಪ್ಲೋಡ್ ಮಾಡಿ ಮತ್ತೆ ಅದು ಪ್ರಾಬ್ಲಮ್ ಆಗೋದು, ಮತ್ತೆ ಅದು ಟೈಮ್ ತಗೊಳ್ಳೋದು ಯಾಕೆ ಅಂತ ಅಂದ್ಬಿಟ್ಟು ಸೇಫರ್ ಸೈಡ್ ನಾವು ಒಂದು ಹೊಸ ಚಾನಲ್ ಓಪನ್ ಮಾಡೋಣ ಇನ್ಮೇಲೆ ಇದ್ರಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದೀವಿ. ಸೊ ಅದು ಬರುತ್ತೋ ಇಲ್ವೋ ಒಂಥರ 50-50 ಇದೆ. ಸೊ ಚಾನ್ಸ್ ತಗೊಳ್ಳೋದು ಬೇಡ ಅಂತ ಡಿಸೈಡ್ ಆಗಿದೆ. ಇವಾಗೆಲ್ಲ ಆಕ್ಚುಲಿ ಮೋಸ್ಟ್ ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ ನನ್ ಮಗಳದ್ದು ಬರ್ಡೇ ಅಂಡ್ ನಾಮಕರಣ ಎರಡು ಹತ್ರದಲ್ಲೇ ಇರೋದ್ರಿಂದ ಅದನ್ನೆಲ್ಲ ತೋರಿಸ್ಬೇಕು. ಅಂಡ್ ಇನ್ನೊಂದು ಅದ್ರಲ್ಲಿ ಬಂದಿದೆ 180 days ವರ್ಗುನು ಇದೆ. 182 days ಅಷ್ಟೊಳಗಡೆ ಬರುತ್ತೆ ಅಂತ ಇದೆ. 180 days ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು 6 ತಿಂಗಳಾಗೋಯ್ತು. ಸೊ ಇವಾಗ ತುಂಬಾ ಪ್ರೀಶಿಯಸ್ ಡೇಸ್ ಮತ್ತೆ ನಮ್ಗೆ ಮೆಮೊರಬಲ್ ಆಗಿರೋಂತ ಡೇಸ್ ಎಲ್ಲ ಅಪ್ಕಮಿಂಗ್ ಅಲ್ಲಿ ಬರ್ತಾ ಇದೆ ಆಯ್ತಾ. ಅದನ್ನೆಲ್ಲ ನಾವು ನಿಮ್ಗೂ ತೋರಿಸ್ಬೇಕು, ನಿಮ್ಮ ಹತ್ರನು ಶೇರ್ ಮಾಡ್ಬೇಕು ಅಂಡ್ ನಾವು ಅದನ್ನ ಮೆಮೊರಬಲ್ ಆಗಿ ಇಟ್ಕೋಬೇಕು ಅನ್ನೋ ಒಂದು ರೀಸನ್ಗೆ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೋಬೇಕು ಅಂತ ಡಿಸೈಡ್ ಆಗಿರೋದ್ರಿಂದ ನಾವು ಅಷ್ಟು ಡೇಸ್ ಎಲ್ಲ ವೆಯ್ಟ್ ಮಾಡಕ್ ಆಗಲ್ಲ. ಸೊ ದಟ್ಸ್ ವೈ ನಾವು ಹೊಸ ಲೈಕ್ ಒಂಥರ ಬೇಜಾರು ಇದೆ. ಮತ್ತೆ ಏನ್ ಮಾಡೋದು ಅಂತ ಅಂದಾಗ ಏನು ಮಾಡಕ್ಕಾಗಲ್ಲ, ವಿಧಿ ಇಲ್ಲ, ವೇಟ್ ಮಾಡ್ಲೇಬೇಕು ಅಂತ ಇದೆ ಅದು. ಸೊ ಅದಕ್ಕೋಸ್ಕರ ಸುಮ್ನೆ ಟೈಮ್ ವೇಸ್ಟ್ ಮಾಡೋದೇನಕ್ಕೆ, ಸೊ ಒಂದು ಹೊಸ ಚಾನಲ್ ಓಪನ್ ಮಾಡೋಣ, ಸೊ ಅದ್ರಲ್ಲೇ ತಗೊಂಡ್ ಹೋಗೋಣ. ಅದು ಆದಾಗ ಸೊ ಅದನ್ನ ಕಂಟಿನ್ಯೂ ಮಾಡ್ಕೊಂಡ್ರೆ ಆಯ್ತು ಅಂತ ನೋಡ್ತಾ ಇದ್ದೀವಿ. ಎಲ್ಲರೂ ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಗೆ ತುಂಬಾ ಚೆನ್ನಾಗಿ ಪ್ರೀತಿ ಕೊಟ್ಟಿದ್ದೀರಾ, ತುಂಬಾ ಚೆನ್ನಾಗಿ ನಮ್ನ ಬೆಳೆಸಿದೀರಾ, ತುಂಬಾ ಚೆನ್ನಾಗಿ ನಮ್ನ ಸಪೋರ್ಟ್ ಇನ್ಸ್ಟಾಗ್ರಾಮ್ ಅಂತೂ ನೆಕ್ಸ್ಟ್ ಲೆವೆಲ್ ಪ್ರೀತಿ, ಲವ್, ಕನೆಕ್ಷನ್ ಬಿಲ್ಡ್ ಆಗಿದೆ ನಮ್ಗೆ ಆಕ್ಚುಲಿ. ಅಂಡ್ ಅದೇ ತರ ನಮ್ಮ ಈ ಹೊಸ ಚಾನಲ್ಗೂ ಸಪೋರ್ಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ನಮ್ಮ ಹಳೆ ಚಾನಲ್ ಅಲ್ಲಿ ಇದ್ದೀರಾ, ಹಳೆ ಚಾನಲ್ ಆಕ್ಚುಲಿ 14K 14,000 ಹತ್ರ ನಿಯರ್ 15K ವರ್ಗು ನಮ್ಗೆ ಸಬ್ಸ್ಕ್ರೈಬರ್ಸ್ ಇದ್ರಿ. ಸೊ ದಯವಿಟ್ಟು ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂಡ್ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಅಲ್ಲಿ ಕೂಡ ಸ್ಟೋರಿ ಹಾಕ್ತಿವಿ, ಸೊ ನೋಡಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲೇ ಎಲ್ಲ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ನನ್ನ ಮಗಳು ನಾಮಕರಣ ಎಲ್ಲಿ ಮಾಡ್ತೀವಿ ಏನು ಎತ್ತ ಅಂತ. ಅಂಡ್ ಆಲ್ಸೋ ನನ್ನ ಮಗಳು ನಾಮಕರಣಕ್ಕೆ ನಿಮ್ಮನ್ನು ಇನ್ವೈಟ್ ಮಾಡೋಣ ಅಂತ ಪ್ಲಾನ್ ಮಾಡಿದೀವಿ. ಸೊ ಇದೊಂದು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಸರ್ಪ್ರೈಸ್. ನಾವು ಪ್ಲಾನ್ ಮಾಡಿದ್ವಿ, ನಾವು ಆಕ್ಚುಲಿ ಸೀಮಂತಕ್ಕೆ ಪ್ಲಾನ್ ಮಾಡಿದ್ವಿ ಇನ್ವೈಟ್ ಮಾಡ್ಬೇಕು ಅಂತ. ಬಟ್ ಸ್ವಲ್ಪ ಗಡಿಬಿಡಿಯಲ್ಲಿ ಆಗೋಯ್ತು, ನನಗೂ ಅಷ್ಟು ಟೈಮ್ ಕೊಡಕ್ ಆಗಿಲ್ಲ ಆ ಟೈಮಲ್ಲಿ. ಇವನು ಸ್ವಲ್ಪ ಬಿಸಿ ಇದ್ದ ಜಾಸ್ತಿ. ಸೊ ದಟ್ಸ್ ವೈ ನಾವು ಅದ್ ಕನೆಕ್ಷನ್ ಬಿಲ್ಡ್ ಆಗಕ್ ಆಗ್ಲಿಲ್ಲ, ಸಬ್ಸ್ಕ್ರೈಬರ್ಸ್ನ ಕರಿಯಕ್ ಆಗ್ಲಿಲ್ಲ. ಬಟ್ ಈ ಸತಿ ಸಬ್ಸ್ಕ್ರೈಬರ್ಸ್ನ ಕರೀಲೇಬೇಕು ಅಂತ ಡಿಸೈಡ್ ಮಾಡಿದೀವಿ. ಬಿಕಾಸ್ ತುಂಬಾ ಜನ ಮೆಸೇಜ್ ಹಾಕ್ತೀರಾ ದಟ್ ನಾವು ಒಂದ್ಸತಿ ನಮ್ಮೂರಿಗೆ ಬನ್ನಿ, ನಮ್ಮ ಮನೆಗ್ ಬನ್ನಿ ಅಂಡ್ ನಾವ್ ನಿಮ್ಮನ್ನ ಮೀಟ್ ಮಾಡ್ಬೇಕು, ನೀವು ಬೆಂಗಳೂರಲ್ಲಿ ಎಲ್ಲಿರೋದು, ಯಾವ ಏರಿಯಾದಲ್ಲಿ ಇರೋದು, ಈ ತರ ಎಲ್ಲ ತುಂಬಾ ಮೆಸೇಜಸ್ ಮಾಡ್ತಾ ಇರ್ತೀರಾ. ಆಕ್ಚುಲಿ ಎಲ್ಲಿರೋದು ಹೇಳಿ, ಪಾಪು ನೋಡ್ಬೇಕು, ನಿಮ್ಮನ್ನ ನೋಡ್ಬೇಕು, ನಿಮ್ಮ ಹತ್ರ ಒಂದ್ ಸೆಲ್ಫಿ ತಗೋಬೇಕು ಅಥವಾ ನಿಮ್ಮನ್ನ ಮೀಟ್ ಮಾಡ್ಬೇಕು, ನಿಮ್ ಜೊತೆ ಮಾತಾಡ್ಬೇಕು, ಈ ತರ ಎಲ್ಲ ಕೇಳಿದಾಗ ನಿಜ ತುಂಬಾ ಖುಷಿ ಆಗತ್ತೆ ಆಯ್ತಾ. ನಾವೇನ್ ದೊಡ್ಡ ಸೆಲೆಬ್ರಿಟೀಸ್ ಏನಲ್ಲ ಆಯ್ತಾ, ಸಣ್ಣ ಪುಟ್ಟ ಕ್ರಿಯೇಟರ್ಸ್. ಬಟ್ ನಮ್ಮನ್ನ ನೋಡಿ ಇಷ್ಟಪಟ್ಟು ನಮ್ ಜೊತೆ ಇರ್ಬೇಕು ಅಂತ ಬಯಸ್ತಿರಲ್ಲ, ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು ಯೂನಿವರ್ಸ್ಗೆ. ಆಕ್ಚುಲಿ ಇದನ್ನೆಲ್ಲ ಕೇಳಿದಾಗ ಯಪ್ಪ ಎಷ್ಟು ಬ್ಲೆಸ್ಡ್ ಅಪ್ಪ ನಾವು ಅಂತ ಅನ್ಸುತ್ತೆ. ನನ್ನ ಮಗಳಿಗೆ ತುಂಬಾ ಪ್ರೀತಿ ಕೊಡ್ತೀರಾ, ನಮಗ್ ತುಂಬಾ ಪ್ರೀತಿ ಕೊಡ್ತೀರಾ. ಸೊ ಅದೆಲ್ಲ ನೋಡಿದಾಗ ಖುಷಿ ಆಗುತ್ತೆ. ಸೊ ದಟ್ಸ್ ವೈ ಸಬ್ಸ್ಕ್ರೈಬರ್ಸ್ನ ನಾವು ಕರೆಯೋಣ ಅಂತ ಪ್ಲಾನ್ ಮಾಡಿರೋದು. ಅದಕ್ಕೆ ಡೈರೆಕ್ಟ್ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಗೆ DM ಮಾಡಿ. ಯಾರೆಲ್ಲ ಜೆನ್ಯೂನ್ ಆಗಿ ಬರ್ಲೇಬೇಕು, ಮೀಟ್ ಮಾಡ್ಬೇಕು ಅಂತ ಅನ್ಸುತ್ತೆ ಅವರು ನಮ್ಗೆ ಫೋನ್ ನಂಬರ್ ಕಳಿಸಿ ಅಂಡ್ ನಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ. ಸೊ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವು ಡಿಸ್ಕಷನ್ ಮಾಡಿ ಸೊ ಆಮೇಲೆ ಇನ್ವೈಟ್ ಮಾಡೋಣ ಅಂತ. ಸೊ ಎಲ್ಲಿ ನಡೀತಾ ಇದೆ, ಎಲ್ಲಿ ಮಾಡ್ತಾ ಇದೀವಿ ಅಂತ ನಾವು ನಿಮ್ಗೆ ಪ್ಲೇಸ್ ಮತ್ತೆ ಲೊಕೇಶನ್ ಕಳಿಸ್ತೀವಿ.
ಸೊ ನಂಗೆ ಗೊತ್ತಿಲ್ಲ, ನಾನು ಆಕ್ಚುಲಿ ಇವತ್ತು ಈ ವ್ಲಾಗಲ್ಲಿ ಅಷ್ಟು ಓಪನ್ ಆಗಕ್ಕೆ ಆಗ್ತಾ ಇಲ್ಲ, ಏನೋ ಒಂಥರ ಮೈಂಡ್ ಯೂಟ್ಯೂಬ್ ಈ ತರ ಆಗಿರೋದ್ರಿಂದ ಸ್ವಲ್ಪ ಅಪ್ಸೆಟ್ ಅಲ್ಲೇ ಇದ್ದಾನೆ. ಐ ವಿಲ್ ಟ್ರೈ ಟು ಓಪನ್ ಅಪ್, ಆಯ್ತಾ. ಸೊ ನಂಗೆ ಗೊತ್ತಿಲ್ಲ ಹೆಂಗ್ ಮಾತಾಡ್ತೀನಿ ಅಂತ, ಫೇಸ್ ಸ್ವಲ್ಪ ಡಲ್ ಅನ್ಸಿದ್ರೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಅದೇ ಹೇಳ್ತಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ನಮ್ಮ ಜನ ನಮಗೆ 100% ಸಪೋರ್ಟ್ ಕೊಟ್ಟೆ ಕೊಡ್ತಾರೆ. ಇನ್ಸ್ಟಾಗ್ರಾಮಲ್ಲೆಲ್ಲ ನಮ್ಗೆ ಯಾವ ಥರ ಸಪೋರ್ಟ್ ಕೊಟ್ಟರು, ಪ್ರೀತಿ ಕೊಟ್ಟರು, ಅದೇ ಥರ ಇದ್ರಲ್ಲೂ ಕೊಟ್ಟೆ ಕೊಡ್ತಾರೆ. ವರಿ ಮಾಡಬೇಡ ಅಂತ ಹೇಳ್ತಿದ್ದೀನಿ. ಆ್ಯಕ್ಚುಲಿ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿ, ಯಾರ್ಯಾರು ನೋಡ್ತಾ ಇದ್ರಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ನಾವು ನಿಜ ಒಂದೊಂದು ಸಬ್ಸ್ಕ್ರೈಬರ್ ನಾವು ಪಡೆಯೋಕ್ಕೂ ನಾವು ತುಂಬಾ ಕಷ್ಟಪಟ್ಟಿದ್ದೀವಿ. ಆಕ್ಚುಲಿ ಎಸ್ಪೆಷಲಿ ಯೂಟ್ಯೂಬ್ ಅಲ್ಲಿ 15,000 ತುಂಬಾ ಜನಕ್ಕೆ ಅದು ಕಡಿಮೆ ಅನ್ಸ್ಬೋದು, ಬಟ್ ನಮ್ಗೆ ಅದು ಜಾಸ್ತಿನೇ. ನಾನಂತೂ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಸುಮ್ಮನೆ ನಾರ್ಮಲ್ ಆಗಿ ಮಾಡ್ತಾ ಇದ್ವಿ. ಯೂಟ್ಯೂಬ್ನ ತುಂಬಾ ಇಷ್ಟಪಟ್ಟು ಸ್ಟಾರ್ಟ್ ಮಾಡಿದ್ವಿ. ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾರೆ ನಾನು ಆಫೀಸಲ್ಲಿ ಕೆಲಸ ಮಾಡ್ಬೇಕಾದ್ರೆ ಎಲ್ಲರ ಹತ್ರ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮಾಡಿಸಿರೋದು. 1,000 ಸಬ್ಸ್ಕ್ರೈಬರ್ಸ್ ಆಗಕ್ಕೆ ತುಂಬಾ ಕಷ್ಟಪಟ್ಟಿದ್ವಿ ಸ್ಟಾರ್ಟಿಂಗ್, ತುಂಬಾ ಕಷ್ಟಪಟ್ಟಿದೀವಿ ನಿಜ. ಅದೊಂಥರ ಹೇಳ್ಕೊತಾ ಇದ್ರೆ ಒಂಥರ ಎಮೋಷನ್ ಫೀಲ್ ಆಗತ್ತೆ. ವೈ ಬಿಕಾಸ್ ಅದೇ ಹೇಳ್ತೀನಿ, ತುಂಬಾ ಜನ ಕೇಳ್ತಾ ಇದ್ವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಅಲ್ಲ, ಒಂದ್ ಸಬ್ಸ್ಕ್ರೈಬರ್ಸ್ ನಾವು ತುಂಬಾ ಏನದು ಕಷ್ಟಪಟ್ಟು ನಾನು ಎಲ್ಲರೂ ಪ್ರತಿಯೊಬ್ಬರನ್ನು ರೆಸ್ಪೆಕ್ಟ್ ಮಾಡ್ತೀನಿ. ಎವ್ರಿ ಡೇ ನಾನು ಎಷ್ಟು ಜನ ಸಬ್ಸ್ಕ್ರೈಬ್ ಆಗೋರೆ ಏನು ಅಂತ ಅದನ್ನೆಲ್ಲ ನೋಡ್ತಾ ಇರ್ತೀವಿ. ನಾವು ಪ್ರತಿಯೊಂದು ಕಮೆಂಟು ನೋಡ್ತೀವಿ, ಮತ್ತೆ ರಿಕ್ವೆಸ್ಟ್ ಮೆಸೇಜಸ್ ನೋಡ್ತೀವಿ, ಹಿಡನ್ ರಿಕ್ವೆಸ್ಟ್ ಮೆಸೇಜ್ ನೋಡ್ತೀವಿ, ಎಲ್ಲನೂ ನಾವು ನೋಡ್ತಾ ಇರ್ತೀವಿ. ಆ್ಯಕ್ಚುಲಿ ಯಾರು ಬ್ಯಾಡ್ ಕಮೆಂಟ್ಗೂ ನಾವು ತಲೆಗೆಡ್ಸ್ಕೊಳ್ಳಲ್ಲ, ಒಳ್ಳೆ ಕಮೆಂಟ್ಗಂತೂ ಹಾರ್ಟ್ಫುಲಿ ನಾವು ರಿಪ್ಲೈ ಮಾಡ್ತೀವಿ. ಹೌದು, ಬಿಕಾಸ್ ತುಂಬ ಇರುತ್ತೆ ಹೇಳೋವಂಥದ್ದು, ಮಾತಾಡೋವಂಥದ್ದು ಸಬ್ಸ್ಕ್ರೈಬರ್ಸ್ ಜೊತೆ, ಫಾಲೋವರ್ಸ್ ಜೊತೆ. ಸೊ ಅದನ್ನೆಲ್ಲ ನಾವು ಹೌ ವಿ ಥಿಂಕ್ ಅಂದ್ರೆ ಲೈಕ್ 14,000 ಜನ ನಮ್ಮ ಮುಂದೆ ನಿಂತಿದ್ರೆ ಹೆಂಗಿರುತ್ತೆ ಆ ತರ ಥಿಂಕ್ ಮಾಡ್ತೀವಿ. ಅದೇ ಒಂದ್ ಗ್ರೌಂಡ್, ಒಂದ್ ಸ್ಟೇಜ್, ನಾನು ನಿಂತಿರ್ತೀನಿ ಮುಂದೆ. ಇವಾಗ ನಮ್ಗೆ ಫಾಲೋವರ್ಸ್ ಏನು ಇನ್ಸ್ಟಾಗ್ರಾಮ್ ಅಲ್ಲಿ 1,20,000 ಇದಾರೆ, ಅವರೆಲ್ಲ ನಿಂತಿದ್ರೆ ಹೆಂಗಿರುತ್ತೆ ಅವ್ರ ಮುಂದೆ. ನಾವು ಈ ತರ ನನ್ನ ಇಮ್ಯಾಜಿನೇಷನ್ ಇರುತ್ತೆ. ತುಂಬಾ ಜನಕ್ಕೆ ಅದೇ ಹೇಳ್ತಾ ಇಲ್ವಾ, ಚಿಕ್ಕದಿರ್ಬೋದು 15K ಅನ್ನೋದು ಚಿಕ್ಕದಿರ್ಬೋದು, ಬಟ್ ನಮ್ಗದು ನಿಜ. ನಮ್ಮ ಕಮ್ಯುನಿಟಿ ಅದು ತುಂಬಾ ದೊಡ್ಡದು ಸರ್ಕಲ್ ಅಂತಾನೆ ನಾವು ಯೋಚನೆ ಮಾಡಿರೋದು. ಅದು ನೀನು ಜಾಸ್ತಿ ಮಾಡ್ಕೋಬೇಕು ಅಂತಾನೆ ನಾವು ಥಿಂಕ್ ಮಾಡಿದ್ದು. ಬಟ್ ಅದ್ರಲ್ಲಿ ಈ ತರ ಸಡನ್ ಆಗಿ ನಮ್ಗೆ ಶಾಕ್ ಆಗುತ್ತೆ ಅಂತ ನಾವು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ತುಂಬಾ ಬೇಜಾರಾಯ್ತು ಆಕ್ಚುಲಿ, ಅದು ಆ ತರ ಪ್ರಾಬ್ಲಮ್ ಆಗಿದ್ದು. ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ, ನಾವು ಗಿವ್ ಅಪ್ ಮಾಡದೆ ನಾವು ಮೂವ್ ಆನ್ ಆಗಲೇಬೇಕು. ಇವಾಗ ಆ ಸಿಚುಯೇಷನ್ ಅಲ್ಲಿ ಇದೀವಿ. ಸೊ ದಟ್ಸ್ ವೈ ಈ ಚಾನಲ್ ಓಪನ್ ಮಾಡಿದ್ದು. ಎಲ್ಲರೂ ಈ ಚಾನಲ್ಗೆ ಸಪೋರ್ಟ್ ಕೊಡ್ತೀರಾ ಅಂತ ನಂಬಿದೀವಿ, ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದೀವಿ. ಓಕೆ, ಸಪೋರ್ಟ್ ಮಾಡಿ. ಅಂಡ್ ಇನ್ನೊಂದೇನಂದ್ರೆ ಲೈಕ್ ಇವಾಗ ಎಲ್ಲರೂ ಕೇಳ್ತಾ ಇದ್ರಿ, ನೀವ್ ಯಾರು, ಎಲ್ಲಿದ್ದೀರಾ, ಏನ್ ಕೆಲಸ ಮಾಡ್ತಾ ಇದೀರಾ, ನಿಮ್ ಊರ್ ಯಾವ್ದು, ಅದು ಇದು ಈ ತರ. ಅಂದ್ರೆ ಗೈಸ್, ನಾವ್ ಆ ಚಾನಲ್ ಅಲ್ಲಿ ಡೈರೆಕ್ಟ್ ಆಗಿ ನಮ್ ಲೈಫ್ ಸ್ಟೈಲ್ ನಾವು ತಗೊಂಡೋಗ್ಬಿಟ್ವಿ. ನಾವ್ ಯಾರು, ಏನು, ಹೆಂಗೆ, ಎಲ್ಲಿದೀವಿ, ಏನ್ ಮಾಡ್ತಾ ಇದೀವಿ, ಬ್ಯಾಕ್ ಗ್ರೌಂಡ್ ಏನು, ನಮ್ ಪರ್ಸನಲ್ ಡೀಟೇಲ್ಸ್ ನಾವ್ ಯಾವತ್ತೂ ಎಲ್ಲೂ ಶೇರ್ ಮಾಡ್ಕೊಂಡೇ ಇಲ್ಲ. ಸೊ ದಟ್ಸ್ ವೈ ನಾವ್ ಪ್ರತಿಯೊಂದು ಲೈಫ್ ಕೂಡ ನಾವು ಅಷ್ಟು ಓಪನ್ ಅಪ್ ಆಗಿಲ್ಲ. ನಾವ್ ಯಾಕೆ ಇಬ್ಬರೇ ಇದೀವಿ, ಲೈಕ್ ಈ ತರ ಎಲ್ಲ ತುಂಬಾ ಜನ ಕೇಳಿದೀರಾ. ಅದನ್ನೆಲ್ಲ ನಾವು ರಿಪ್ಲೈನು ಮಾಡಿಲ್ಲ, ಅದನ್ನ ನೋಡ್ಬಿಟ್ಟು ಸುಮ್ನೆ ಆಗಿದೀವಿ. ನೀವ್ ಯಾಕೆ ನಿಮ್ ಅತ್ತೆ ಮಾವನ್ ಜೊತೆ ಇಲ್ಲ, ನಿಮ್ ಅತ್ತೆ ಮಾವ ಎಲ್ಲಿ, ಅವ್ರ ಜೊತೆ ಜಗಳ ಆಗಿದ್ಯಾ, ಅವ್ರ ಜೊತೆ ಮಾತಾಡಲ್ವಾ, ನೀವಿಬ್ರೇ ಇರ್ತೀರಾ, ಯಾಕೆ ನಿಮ್ಗೆ ಯಾರು ಇಲ್ವಾ? ಆಮೇಲೆ ಬಾಣಂತನ ಟೈಮಲ್ಲಿ ನಾನ್ ಇಲ್ಲೇ ನಮ್ ಸಚಿನ್ ಜೊತೆನೆ ಇದ್ದಿದ್ರಿಂದ ನಿಮ್ಗ ಅಪ್ಪ ಅಮ್ಮ ಇಲ್ವಾ, ನಿಮ್ಮ ಅಪ್ಪ ಅಮ್ಮ ನಿಮ್ ಹತ್ರ ಮಾತಾಡಲ್ವಾ, ನಿಮ್ಮ ಅಪ್ಪ ಅಮ್ಮ ಯಾಕೆ ದೂರ ಇದಾರೆ, ನೀವ್ ಯಾಕೆ ಬಾಣಂತನಕ್ಕೆ ಹೋಗಿಲ್ಲ, ಲೈಕ್ ಈ ತರ ತುಂಬಾ ಪರ್ಸನಲ್ ಕ್ವಶನ್ಸ್ ಎಲ್ಲ ಕೇಳಿದ್ದೀರಾ. ನಾವ್ ಯಾವ್ದಕ್ಕೂ ಆಕ್ಚುಲಿ ರಿಯಾಕ್ಟೇ ಮಾಡಿಲ್ಲ. ನಾವೇ ತುಂಬಾ ಸಲ ಯೋಚನೆ ಮಾಡಿದೀವಿ. ವೈ ಬಿಕಾಸ್ ಅದೆಲ್ಲ ಎಲ್ಲ ಪರಿಸ್ಥಿತಿಗಳು ಅಂಡ್ ಸಂದರ್ಭಗಳು ಒಂದೇ ತರ ಇರಲ್ಲ. ಸೊ ನಮ್ಮ ಒಂದು ಎಲ್ಲ ಏನೇನು ಶೇರ್ ಮಾಡ್ಕೊಂಡಿಲ್ಲ ಅದಕ್ಕೆಲ್ಲ ಒಂದೊಂದು ರೀಸನ್ ಇದೆ ಅಂಡ್ ಒಂದೊಂದು ಕಾರಣಗಳಿದಾವೆ, ಒಂದೊಂದು ಸೀನ್ಗಳಾಗಿರ್ತವೆ ಲೈಫಲ್ಲಿ. ಎಲ್ಲರ ಲೈಫಲ್ಲೂ ಫ್ಯಾಮಿಲಿ ಅಂತ ಅಂದಮೇಲೆ ಎಲ್ಲರ ಲೈಫಲ್ಲೂ ಆಗಿರುತ್ತೆ. ಸೊ ಆ ಥರ ನಮ್ಮಲ್ಲೂ ಕೂಡ ಕೆಲವು ಬ್ಯಾಡ್ ಥಿಂಗ್ಸ್ಗಳಾಗಿರೋದ್ರಿಂದ ಇವಾಗ ನಾವೇನೋ ಒಂದು ಹೇಳ್ತೀವಿ, ಅದನ್ನ ಇನ್ಯಾರೋ ಒಂದು ನೋಡ್ತಾರೆ, ಅದಕ್ಕೆ ಸುಮ್ಮನೆ ಮನಸ್ತಾಪಗಳಾಗುತ್ತೆ. ಯಾಕೆ ಅಂತ ನಾವು ಶೇರ್ ಮಾಡ್ಕೊಂಡಿರ್ಲಿಲ್ಲ. ಸೊ ಇನ್ಮೇಲೆ ಲೈಕ್ ನಮ್ಮ ಸ್ಟ್ರಗಲ್ ಏನಿದೆ, ನಾವು ಮದುವೆಯಾಗಿ 4 ವರ್ಷ ಆದ್ಮೇಲೆ ಏನೇನೆಲ್ಲ ಫೇಸ್ ಮಾಡಿದ್ವಿ
ಅದನ್ನೆಲ್ಲ ಶೇರ್ ಮಾಡಿದ್ರೆ ಒಂದು 4 ಜನಕ್ಕೆ ಅದು ಏನೋ ಒಂದು ಓ ವಾವ್ ಇವರೇ ಈ ತರ ಮಾಡಿದ್ದಾರೆ, ನಾವು ಇನ್ಮೇಲೆ ಮಾಡ್ಬೋದಲ್ವಾ ಅನ್ನೋ ಒಂದು ಆ ಗಟ್ ಫೀಲ್ ಬರುತ್ತೆ. ಇವಾಗಿನ ಕಪಲ್ಗಳ ಮೆಂಟಾಲಿಟಿನೇ ಬೇರೆ ಇರುತ್ತೆ. ಓಕೆನಾ, ಇವಾಗ ಒಂದ್ ಖುಷಿಗೆ ಒಂದ್ ಸ್ವಲ್ಪ ದಿನ ಆರಾಮಾಗಿ ಖುಷಿಯಿಂದ ಇದ್ಬಿಡ್ತಾರೆ. ಬಟ್ ಹೋಗ್ತಾ 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 ಫ್ಯಾಮಿಲಿ ಪ್ರಾಬ್ಲಮ್ಗಳು ಅಂತ ಬಂದಾಗ ಅದನ್ನ ಫೇಸ್ ಮಾಡಕ್ಕೆ ಆಗಲ್ಲ. ಅವ್ರವ್ರ ನಡುವೆ ಜಗಳ ಆಗೋದು, ದೂರ ಆಗ್ಬಿಡೋದು, ಬ್ರೇಕಪ್ ಆಗೋದು, ಡೈವರ್ಸ್ ಆಗೋದು, ಇನ್ನು ಡೈವರ್ಸ್ ಬಿಟ್ಟು ಇನ್ನು ನೆಕ್ಸ್ಟ್ ಲೆವೆಲ್ಗೆಲ್ಲ ಹೋಗ್ಬಿಟ್ಟಿದ್ದಾರೆ ಇವಾಗ ಆಕ್ಚುಲಿ. ಓಕೆನಾ, ಸೊ ಈಗ ನಮ್ಮಂತ ಯಂಗ್ ಕಪಲ್ಸ್ ಗಳಿಗೆ ಒಂದು ಇನ್ಸ್ಪೈರ್ ಎಲ್ಲೋ ಒಂದ್ ಮಾತು ಇನ್ಸ್ಪೈರ್ ಆಗ್ಬೋದು. ಒಬ್ರಿಗೆ ಇನ್ಸ್ಪೈರ್ ಆಗಿ ಅವ್ರ ಲೈಫ್ ನ ಲೈಕ್ ನಮ್ ಲೈಫ್ ತರ ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಅವರು ಈಗ ನಾವ್ ಹೇಳೋ ಅಂತ ಮಾತು ಅವ್ರ ಲೈಫ್ ಅಲ್ಲಿ ಚಿಕ್ಕದ್ ಅನ್ಸ್ಬೋದು. ಅಯ್ಯೋ ಇವ್ರು ಇಷ್ಟೊಂದೆಲ್ಲ ಮಾಡಿದಾರ, ನಾವ್ ಚಿಕ್ಕದಲ್ವಾ, ನಾವ್ ಯಾಕೆ ಇಷ್ಟೊಂದ್ ಚಿಂತೆ ಮಾಡ್ತಾ ಇದೀವಿ ಅಂತ ಬದ್ಲಾಗ್ಬೋದು. ಅಥವಾ ಇವರೇ ಫೇಸ್ ಮಾಡ್ಕೊಂಡು ಮುಂದೆ ಬಂದಿದ್ದಾರೆ ಅಂದ್ರೆ 100% ನಾನು ಫೇಸ್ ಮಾಡ್ತೀನಿ ಅನ್ನೋ ಒಂದ್ ಧೈರ್ಯ ಬರ್ಬೋದು. ಲೈಕ್ ಈ ತರ ಏನೋ ಒಂದ್ ಇನ್ಸ್ಪೈರ್ ಆಗ್ಬೋದು. ಇದನ್ನ ಲೈಕ್ ನಾವ್ ಯಾರು ಲೈಕ್ ನಮ್ ಬಗ್ಗೆ ಒಂದು ಸಣ್ಣ ಪರಿಚಯನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾವು ಅದನ್ನ ಶೇರ್ ಮಾಡ್ಕೊಂತೀವಿ. ನೆಕ್ಸ್ಟ್ ವ್ಲಾಗ್ ಫುಲ್ ಅದೇ ಇರುತ್ತೆ. ಸೊ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಏನು ಹಳೆ ಚಾನಲಲ್ಲಿ ಇದ್ದೀರಾ ಕಮ್ಯುನಿಟಿ, ಅದೆಲ್ಲ ಈ ಚಾನಲ್ಗೆ ಕನ್ವರ್ಟ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಸೊ ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸೊ ಸಚ್ಚು ಬಾಪು ಕಡೆಯಿಂದ ಬಾಯ್.